ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇತ್ತೀಚೆಗೆ ಈ ಸಾವು ನೋವುಗಳ ವಿಚಾರವನ್ನು ಕೊಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ತರಹದ ಘಟನೆಗಳು ಯಾಕೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮೊನ್ನೆ ಇನ್ನೂ ಗುಜರಾತ್ನಲ್ಲಿ RCB ಕಪ್ಪನ್ನು ಗೆಲ್ಲುವ ಮೂಲಕ ಬೆಂಗಳೂರಿಗೆ ಬಂದಿತ್ತು. ಈ ಒಂದು ಸಂಭ್ರಮಾಚರಣೆಯಲ್ಲಿ 11 ಜನ ಅಭಿಮಾನಿಗಳು ಕನ್ನಡಿಗರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು. ಈ ಘಟನೆ ಮಾಸೋದಕ್ಕಿಂತ ಮುಂಚೆಯೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ 171 ಎನ್ನುವ ಒಂದು ವಿಮಾನ ಪತನವಾಗಿದೆ. ಸ್ಟಾರ್ಟಿಂಗ್ನಲ್ಲಿ ಈ ಒಂದು ಸುದ್ದಿ ಬಂದಾಗ ವಿಚಾರ ಗೊತ್ತಾದಾಗ ಆ ವಿಮಾನದಲ್ಲಿ ಎಷ್ಟು ಜನ ಪ್ರಯಾಣಿಕರು ಇರಬಹುದು ಎನ್ನುವ ಒಂದು ಅಂದಾಜನ್ನು ಎಲ್ಲರೂ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಮಾಹಿತಿ ಬಂತು, ಆ ವಿಮಾನದಲ್ಲಿ 242 ಜನ ಪ್ರಯಾಣಿಕರು ಇದ್ರು ಅಂತ. ಆ 242 ಜನ ಪ್ರಯಾಣಿಕರಲ್ಲಿ ಎಷ್ಟು ಜನ ಬದುಕಿ ಉಳಿದಿರಬಹುದು, ಯಾರ ಸ್ಥಿತಿ ಹೇಗಿರಬಹುದು, ಹೀಗೆ ಸಾಕಷ್ಟು ಅಪ್ಡೇಟ್ಗಳಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇದೀಗ ಅಧಿಕೃತವಾಗಿ ಬಂದಿರುವ ಮಾಹಿತಿ ನಿಜವಾಗ್ಲೂ ಹೇಳ್ತೀನಿ, ಒಂದು ಶೋಕ ಸಾಗರಕ್ಕೆ ತಳ್ಳಿಬಿಡುತ್ತೆ ಅಂತ ಅನಿಸುತ್ತೆ ಆ ಎಲ್ಲ ಕುಟುಂಬದ ಸದಸ್ಯರನ್ನು. ಆ ಏರ್ ಇಂಡಿಯಾ 171 ವಿಮಾನದಲ್ಲಿ ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಇದು. ಈ ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ದಂತಹ ಈ ವಿಮಾನದಲ್ಲಿ ಇದ್ದಂತಹ 242 ಜನಕ್ಕೆ 242 ಜನರು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗಿದೆ. ಈ ವಿಮಾನ ಪತನಕ್ಕೆ ಕಾರಣ ಏನು? ಈ ವಿಮಾನ ಒಂದು ಬಿಲ್ಡಿಂಗ್ನ ಮೇಲೆ ಹೋಗಿ ಬಿದ್ದಿದೆ. ಆ ಬಿಲ್ಡಿಂಗ್ನಲ್ಲಿ ಯಾರಾದರೂ ಇದ್ರಾ? ಆ ಬಿಲ್ಡಿಂಗ್ನಲ್ಲಿ ಯಾರಾದರೂ ಸಿಲುಕಿಕೊಂಡಿದ್ದಾರಾ? ಇನ್ನೂ ಇದರ ಸಲುವಾಗಿ ತನಿಖೆ ನಡೀತಾ ಇದೆ, ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ ಕೂಡ ಅದರ ಅಫಿಷಿಯಲ್ ಆಗಿರುವಂತಹ ರಿಪೋರ್ಟ್ ಬಂದಿಲ್ಲ. ಆದರೆ ಆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರ ಕಂಪ್ಲೀಟ್ ಲಿಸ್ಟ್ ಸಿಕ್ಕಿದೆ. ಆ ಕಂಪ್ಲೀಟ್ ಲಿಸ್ಟ್ನಲ್ಲಿ ಇದ್ದಂತಹ 242 ಜನ ಪ್ರಯಾಣಿಕರು ಕೂಡ ಇದೀಗ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಟ್ಸ್ ಅಫಿಷಿಯಲ್. ಏನಾಯಿತು ಗೊತ್ತಿಲ್ಲ. ಗುಜರಾತ್ನ ಅಹಮದಾಬಾದ್ ಅನ್ನೋ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಟೇಕ್ ಆಫ್ ಆದಂತಹ ಆ ವಿಮಾನ ಜಸ್ಟ್ ಹಾರಾಟ ನಡೆಸಿದ ಕೆಲವು ನಿಮಿಷಗಳಲ್ಲಿ ತನ್ನ ನಿಯಂತ್ರಣವನ್ನು ಕಳೆದುಕೊಂಡಿದೆ. ವಿಮಾನ ನಿಯಂತ್ರಣ ಸಿಗದೇ ಇದ್ದ ಕಾರಣಕ್ಕಾಗಿ ಪೈಲಟ್ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ಮಾಡೋಣ ಅಂತ. ಆದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ವಿಮಾನ ಅನುವು ಮಾಡಿಕೊಟ್ಟಿಲ್ಲ. ಕಂಪ್ಲೀಟಾಗಿ ಪೈಲಟ್ನ ನಿಯಂತ್ರಣದಿಂದ ವಿಮಾನ ತಪ್ಪಿಸಿಕೊಂಡಿದೆ. ಹಾಗಾಗಿ ವಿಮಾನವನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ಆಗಿಲ್ಲ. ಅಹಮದಾಬಾದ್ನ ಕಟ್ಟಡವೊಂದಕ್ಕೆ ಗುದ್ದುವ ಮೂಲಕ, ಕಟ್ಟಡದ ಮೇಲೆ ಅಪ್ಪಳಿಸುವ ಮೂಲಕ ಆ ವಿಮಾನ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿದೆ. ಈ ಒಂದು ವಿಮಾನದಲ್ಲಿ ನಾನು ಆಗಲೇ ಹೇಳಿದೆ 242 ಜನ ಪ್ರಯಾಣಿಕರಿದ್ದರು ಅಂತ. ಇದರಲ್ಲಿ 169 ಜನ ಪ್ರಯಾಣಿಕರು ಭಾರತೀಯರು, 53 ಜನ ಪ್ರಯಾಣಿಕರು ಬ್ರಿಟನ್ನವರು, ಒಬ್ಬ ಪ್ರಯಾಣಿಕ ಕೆನಡಾದವರು, ಇನ್ನು 7 ಪ್ರಯಾಣಿಕರು ಪೋರ್ಚುಗೀಸರು ಅಂತ ತಿಳಿದು ಬಂದಿದೆ. ಇದರಲ್ಲಿ 217 ಮಂದಿ ವಯಸ್ಕ ಪ್ರಯಾಣಿಕರಿದ್ದರು, 11 ಮಂದಿ ಮಕ್ಕಳಿದ್ದರು, 2 ಮಂದಿ ಶಿಶುಗಳಿದ್ದರು. ಅಂದರೆ ಚಿಕ್ಕ ಮಕ್ಕಳು, ಮಗು ಅಂತ ಏನು ಕರಿತೀವಿ, ಆ ಮಗು 2 ಮಗು ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಕಂಪ್ಲೀಟ್ 242 ಮಂದಿ. ಈ 242 ಮಂದಿ ಕಂಪ್ಲೀಟ್ ಆಗಿ ಈ ವಿಮಾನದಲ್ಲಿ ಇದ್ದಂಥವರು ಸಾಯೋದಕ್ಕೆ ಕಾರಣ ಏನು ಅಂತ ಪ್ರಾಥಮಿಕ ವರದಿಯಲ್ಲೇ ಬಹಿರಂಗ ಆಗಿದೆ. ಈ ವಿಮಾನ ಭಾರತದಿಂದ ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಆಗಿದ್ದರಿಂದ ಈ ವಿಮಾನಕ್ಕೆ ಹೆಚ್ಚಿನ ಇಂಧನದ ಅವಶ್ಯಕತೆ ಇತ್ತು. ನಾವು ಬೈಕ್ಗಳಿಗೆ ಪೆಟ್ರೋಲನ್ನು ಹೇಗೆ ಯೂಸ್ ಮಾಡ್ತೀವಿ ಅದೇ ತರಹ ವಿಮಾನಕ್ಕೂ ಕೂಡ ಪೆಟ್ರೋಲನ್ನು ಯೂಸ್ ಮಾಡ್ತಾರೆ. ಆದರೆ ಆ ಪೆಟ್ರೋಲನ್ನು ಅವರು ವೈಟ್ ಪೆಟ್ರೋಲ್ ಅಂತ ಕರೀತಾರೆ. ಈ ವೈಟ್ ಪೆಟ್ರೋಲ್ ಬಹಳ ದೊಡ್ಡ ಮಟ್ಟದಲ್ಲಿ ಬೇಕಾಗಿತ್ತು. ಯಾಕಪ್ಪ ಅಂತಂದರೆ ಇದು ಭಾರತದಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ. ಹತ್ತಿರ ಈ ವಿಮಾನ 58,000 ಲೀಟರ್ ವೈಟ್ ಪೆಟ್ರೋಲನ್ನು ತುಂಬಿಕೊಂಡು ಹೊರಟಿತ್ತು. ಆ ವಿಮಾನದಲ್ಲಿದ್ದ 58,000 ಲೀಟರ್ ವೈಟ್ ಪೆಟ್ರೋಲ್ನಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಸ್ವಲ್ಪ ಕೂಡ ಖಾಲಿ ಆಗಿರಲ್ಲ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದರೆ ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ ಈ ವಿಮಾನದ ಅಪಘಾತ ಆಗಿರುವಂಥದ್ದು. ಕಂಪ್ಲೀಟಾಗಿ ಟ್ಯಾಂಕ್ನಲ್ಲಿ 58,000 ಲೀಟರ್ ವೈಟ್ ಪೆಟ್ರೋಲ್ ಇದ್ದ ಕಾರಣಕ್ಕೆ ವಿಮಾನ ಅಪ್ಪಳಿಸಿದ ತಕ್ಷಣ ಇಡೀ ವಿಮಾನಕ್ಕೆ ಬೆಂಕಿ ಹತ್ತಿಕೊಂಡಿದೆ. ಇಡೀ ವಿಮಾನಕ್ಕೆ ಬೆಂಕಿ ಹತ್ತಿಕೊಂಡ ಕಾರಣಕ್ಕಾಗಿ ವಿಮಾನದಲ್ಲಿ ಇದ್ದಂತಹ ಅಷ್ಟು ಜನ
ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಪೈಲಟ್ಗಳು ಕೂಡ ಇದ್ರು, ಅಂದರೆ ವಿಮಾನದ ಸಿಬ್ಬಂದಿ 10 ಜನ ಕೂಡ ಇದ್ರು, ಅವರು ಕೂಡ ಬದುಕಿ ಉಳಿದಿಲ್ಲ. ಇನ್ನು ಅಫಿಷಿಯಲ್ ಆಗಿ ಬರಬೇಕಾಗಿರುವಂತಹ ಮಾಹಿತಿ ಕೇವಲ ಒಂದೇ, ಏನು ಆ ವಿಮಾನ ಆ ಕಟ್ಟಡಕ್ಕೆ ಅಪ್ಪಳಿಸ್ತಲ್ಲ, ಆ ಕಟ್ಟಡದಲ್ಲಿ ಯಾರಿದ್ರು, ಆ ಕಟ್ಟಡದಲ್ಲಿ ಇದ್ದಂಥವರು ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಯಾರಾದರೂ ಸಿಲುಕಿ ಹಾಕಿಕೊಂಡಿದ್ದಾರಾ, ಅವರೇನಾದರೂ ಬದುಕಿದ್ದಾರಾ ಎನ್ನುವ ನಿಟ್ಟಿನಲ್ಲಿ ಇದೀಗ ಕಾರ್ಯಾಚರಣೆ ನಡೀತಾ ಇದೆ. ಅದು ಕೂಡ ಮೋಸ್ಟ್ಲಿ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಭಾರತದಲ್ಲಿ ನಡೆಯಬಾರದಂತಹ ಒಂದು ವಿಮಾನ ಅಪಘಾತ ನಡೆದು ಹೋಗಿದೆ. ಈ ವಿಮಾನ ಅಪಘಾತದಲ್ಲಿ ಬಹು ದೊಡ್ಡ ಸಂಖ್ಯೆಯಲ್ಲಿ, ನಾನು ಹೇಳಿದ್ನಲ್ಲ 242 ಜನ, ಅಂದರೆ ದಿಸ್ ಈಸ್ ನಾಟ್ ಅ ಸ್ಮಾಲ್ ನಂಬರ್. ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ RCB ಸೆಲೆಬ್ರೇಷನ್ನಲ್ಲಿ 11 ಜನ ಸತ್ತಾಗಲೇ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅದರಲ್ಲೂ ಈಗ 242 ಜನ ಸತ್ತೋಗಿದ್ದಾರೆ ಅಂತಂದರೆ, ಪ್ರಾಣವನ್ನು ಅರ್ಪಿಸಿದ್ದಾರೆ ಅಂದರೆ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆದರೆ ವಿಮಾನ ಅಪಘಾತಕ್ಕೆ ಕಾರಣ ಏನು, ಯಾವ ಕಾರಣಕ್ಕಾಗಿ ಈ ವಿಮಾನ ಅಪಘಾತ ಆಯಿತು, ಅದರಲ್ಲೂ ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ ಇಷ್ಟು ದೊಡ್ಡ ದುರಂತ ನಡೆಯೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಇನ್ನು ಬಹಿರಂಗ ಆಗಿಲ್ಲ. ಇದು ಏರ್ ಇಂಡಿಯಾದ ವಿಮಾನ. ಹಾಗಾಗಿ ಈ ಏರ್ ಇಂಡಿಯಾದ ವಿಮಾನ ಪತನ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಆಲ್ರೆಡಿ ತನಿಖೆ ಆರಂಭ ಆಗಿದೆ. AAIB ಇಂದ ಈಗ ಆಲ್ರೆಡಿ ತನಿಖೆ ಆರಂಭ ಆಗಿದೆ. ಅಂದ್ರೆ AAIB ಅಂದ್ರೆ ಇದೊಂದು ವಿಮಾನ, ಅಂದ್ರೆ ದೇಶದ ಒಳಗಡೆ ಯಾವುದೇ ವಿಮಾನಗಳು ಅಪಘಾತಕ್ಕೆ ಒಳಗಾದ್ರೆ ಆ ವಿಮಾನದ ಅಪಘಾತವನ್ನ ತನಿಖೆ ನಡೆಸುವಂತಹ ಒಂದು ತನಿಖಾ ಸಂಸ್ಥೆ ಇದಾಗಿದ್ದು, ಈ ತನಿಖಾ ಸಂಸ್ಥೆ ಈಗ ಆಲ್ರೆಡಿ ಈ ವಿಮಾನ ಅಪಘಾತಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಆರಂಭ ಮಾಡಿದೆ. ಯಾವ ಕಾರಣಕ್ಕಾಗಿ ಈ ವಿಮಾನ ಅಪಘಾತಕ್ಕೆ ಈಡಾಗಿದೆ ಅನ್ನೋದು ಆ ತನಿಖೆ ಕಂಪ್ಲೀಟ್ ಆದ ನಂತರ ರಿಪೋರ್ಟ್ ಬರುತ್ತಲ್ಲ, ಆಗ ಗೊತ್ತಾಗುತ್ತೆ. ಆದರೆ ಈಗ ಸದ್ಯಕ್ಕೆ ಗೊತ್ತಿರುವಂತಹ ಮಾಹಿತಿಯ ಪ್ರಕಾರ ಯಾವಾಗ ಈ ಏರ್ ಇಂಡಿಯಾ ವಿಮಾನ 171 ತನ್ನ ನಿಯಂತ್ರಣವನ್ನ ಕಳೆದುಕೊಳ್ತೋ, ಪೈಲಟ್ ಎಲ್ಲ ಪ್ರಯಾಣಿಕರಿಗೂ ಹೇಳಿದ್ದು ಕೇವಲ ಒಂದೇ ಮಾತು, ಮೇ ಡೇ. ಮೇಡೆ ಎನ್ನುವ ಒಂದೇ ಒಂದು ಮಾತನ್ನು ಹೇಳುವ ಮೂಲಕ ಪೈಲಟ್ ಫುಲ್ ಸೈಲೆಂಟ್ ಆದರು. ಅದಾದ ಕೆಲವು ಸೆಕೆಂಡ್ಗಳಲ್ಲಿ ವಿಮಾನ ಕಟ್ಟಡಕ್ಕೆ ಅಪ್ಪಳಿಸುವ ಮೂಲಕ ಅದರಲ್ಲಿದ್ದಂತಹ 58,000 ಲೀಟರ್ ವೈಟ್ ಪೆಟ್ರೋಲ್ನ ಕಾರಣದಿಂದಾಗಿ ಇಡೀ ವಿಮಾನಕ್ಕೆ ಬೆಂಕಿ ಹತ್ತಿಕೊಂಡು ಇಂತಹ ದುರ್ಘಟನೆ ನಡೆದಿದೆ. ಎಲ್ಲ ಕುಟುಂಬದವರಿಗೂ ಸಹ ಈ ಒಂದು ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ದೇವರು ಕೊಡಲಿ. ಅದರಲ್ಲೂ ಗುಜರಾತ್ನ ಮಾಜಿ CM ಆಗಿದ್ದಂತಹ ವಿಜಯ್ ರೂಪಾನಿ ಅವರು ಸಹ ಈ ಒಂದು ಫ್ಲೈಟ್ನಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. 12ನೇ ಪ್ರಯಾಣಿಕನಾಗಿ ಅವರು ಈ ಒಂದು ಫ್ಲೈಟ್ನಲ್ಲಿ ಲಂಡನ್ಗೆ ಹೊರಟಿದ್ರು. ಟಿಕೆಟನ್ನು ಸಹ ಬುಕ್ ಮಾಡ್ಕೊಂಡಿದ್ರು. ಲಂಡನ್ನಲ್ಲಿ ಇರುವಂತಹ ತಮ್ಮ ಫ್ಯಾಮಿಲಿ ಮೆಂಬರ್ನ ಅವರು ಮೀಟ್ ಮಾಡೋದಕ್ಕೆ ಹೊರಟಿದ್ರು ಅನ್ನೋದು ಗೊತ್ತಾಗಿದೆ. ಇವರು ಗುಜರಾತ್ನ ಮಾಜಿ CM ಕೂಡ ಹೌದು. ಅವರು ಕೂಡ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಎಲ್ರಿಗೂ ಕೂಡ, ಅವರ ಕುಟುಂಬದ ಎಲ್ರಿಗೂ ಕೂಡ ಈ ದುಃಖವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.